ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ನಿಶಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಡೀತಾ ಇದೆ. ನಿಶಿ ಎಂಗೇಜ್ಮೆಂಟಲ್ಲಿ ಹುಡುಗನ ಕಡೆಯವರು ಹುಡುಗಿ ಕಡೆಯವರೆಲ್ಲ ಫ್ರೇಮಲ್ಲಿ ಕೂತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಇದ್ದಾರೆ. ನಿಶಿಯ ಹುಡುಗನ ಹೆಸರು ಪುರು. ನೋಡ್ತಾ ಇದ್ದೀರಾ ಫ್ರೇಮಲ್ಲಿ, ಹುಡುಗ ತುಂಬ ಒಳ್ಳೆ ಹುಡುಗ. ನಿಶಿಗೂ ತುಂಬ ಖುಷಿಯಾಗಿದೆ, ಇಷ್ಟ ಆಗಿದೆ. ನಿಶಿಗೆ ಯಾಕೆ ಇಷ್ಟ ಅನ್ನೋದು ನಿಮ್ಗೆ ಈಗಾಗಲೇ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿಶಿಗೆ ಹುಡುಗ ಇಷ್ಟ ಆಗಿದ್ದಾನೆ ಅನ್ನೋದಕ್ಕಿಂತ ಹುಡುಗನ ಹತ್ರ ತುಂಬ ದುಡ್ಡಿದೆ. ಎಸ್ಪೆಷಲಿ ಅಭಿಮನ್ಯುಗಿಂತ ಹೆಚ್ಚಾಗಿ ದುಡ್ಡಿದೆ. ಅಭಿಮನ್ಯುಗಿಂತ 3 ಪಟ್ಟು 4 ಪಟ್ಟು ಶ್ರೀಮಂತ ಅನ್ನೋಕ್ಕೋಸ್ಕರ ನಿಶಿ ಮದುವೆಗೆ ಒಪ್ಕೊಂಡಿರೋವಂಥದ್ದು. ಅದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಕಥೆಯಲ್ಲಿ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಪುರುವಿನ ಅಪ್ಪ ಅಮ್ಮ, ಅಕ್ಕ ಭಾವ, ಒಂದು ಮಗು ಕೂಡ ಎಂಗೇಜ್ಮೆಂಟಿಗೆ ಬಂದಿದ್ದಾರೆ. ಅವರು ತುಂಬ ರಿಚ್ ಪರ್ಸನ್. ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಶ್ರಾವಣಿ ಮಾತ್ರ ಕಾಣಿಸ್ತಾ ಇಲ್ಲ. ಅಭಿಮನ್ಯು ಕುಟುಂಬ ಯಾರೂ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೂ ಒಂದು ರೀಸನ್ ಇದೆ. ವಿಷಯ ಏನಪ್ಪ ಅಂದರೆ, ರೀಸನ್ ಏನು ಅಂದರೆ, ನಿಶಿ ಶ್ರಾವಣಿಗಾಗಲಿ ಅಭಿಮನ್ಯು ಕುಟುಂಬಕ್ಕಾಗಲಿ ಯಾರನ್ನೂ ಇನ್ವೈಟ್ ಮಾಡಿರೋದಿಲ್ಲ. ಯಾಕೆ ಅಂದರೆ, ಅವಳು ಬಂದರೆ ಏನೋ ಒಂದು ಅಧ್ವಾನ ಮಾಡ್ತಾಳೆ, ಹಾಳು ಮಾಡ್ತಾಳೆ ಅನ್ನೋಕ್ಕೋಸ್ಕರ ನಿಶಿ ತಮ್ಮ ಮನೆಯವರಿಗೆ ಕಂಡೀಷನ್ ಹಾಕಿದ್ದಾಳೆ. ಯಾವುದೇ ಕಾರಣಕ್ಕೂ ನನ್ನ ಎಂಗೇಜ್ಮೆಂಟ್ಗೆ ಶ್ರಾವಣಿ ಆಗಲಿ ಅಭಿಮನ್ಯು ಆಗಲಿ ಆ ಕುಟುಂಬದವರಾಗಲಿ ಯಾರೂ ಬರೋ ಹಾಗಿಲ್ಲ. ಬಂದರೆ ನಾನು ಎಂಗೇಜ್ಮೆಂಟೇ ಆಗಲ್ಲ, ಮದುವೆನೇ ಆಗಲ್ಲ ಅಂತ ಹೇಳಿ ಫೋರ್ಸ್ ಮಾಡಿ ಒತ್ತಾಯ ಮಾಡಿದ್ದಾರೆ. ಎಲ್ರಿಗೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಸೊ ಅದಕ್ಕೋಸ್ಕರ ಶ್ರಾವಣಿ ಆಗಲಿ ಶ್ರಾವಣಿ ಕುಟುಂಬ ಆಗಲಿ ಅಭಿಮನ್ಯು ಯಾರೂ ಎಂಗೇಜ್ಮೆಂಟ್ಗೆ ಬಂದಿರಲ್ಲ. ಸೊ ಇದಾದಮೇಲೆ ಫೋಟೋ ಕಳಿಸ್ತಾರೆ. ಫೋಟೋದಲ್ಲಿ ನೋಡಿ ತುಂಬ ಖುಷಿ ಪಡ್ತಾರೆ ಶ್ರಾವಣಿ. ಅದು ಬೇರೆ ವಿಷಯ. ಸೊ ತನ್ನ ಸ್ವಂತ ಅಕ್ಕನ್ನೇ ಇನ್ವೈಟ್ ಮಾಡಲ್ಲ ನಿಶಿ ಅಂತ ಕೋಪ ಅವಳಿಗೆ. ಯಾವುದೇ ಕಾರಣಕ್ಕೂ ಕರಿಬಾರ್ದು, ಇಲ್ಲಿಗೆ ಬರಬಾರ್ದು ಅನ್ನೋದು ಅವಳ ಉದ್ದೇಶ. ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ರಿಚ್ ಆಗಿ ರೆಡಿ ಮಾಡಿರುವಂಥ ಎಂಗೇಜ್ಮೆಂಟ್. ಮನೆಯಲ್ಲೇ ಎಂಗೇಜ್ಮೆಂಟ್ನ ಮಾಡ್ತಾ ಇದ್ದಾರೆ. ಪ್ರಭಾಕರ್ಗಂತೂ ತುಂಬ ಬೇಜಾರು ಇದೆ. ಸ್ವಂತ ಮಗಳನ್ನ ಕರೆಯೋಕ್ಕಾಗಲಿಲ್ವಲ್ಲ ಎಂಗೇಜ್ಮೆಂಟ್ಗೆ ಅನ್ನೋದೊಂದು ತುಂಬ ಬೇಜಾರಿದೆ. ಏನು ನೋಡ್ತಾ ಇದ್ದಾರೆ ಫ್ರೇಮಲ್ಲಿ, ನಿಶಿ ಅಂತೂ ತುಂಬ ಖುಷಿನಲ್ಲಿದ್ದಾರೆ. ಎಂಗೇಜ್ಮೆಂಟ್ ಆಗ್ತಾ ಇದೆ. ಎಂಗೇಜ್ಮೆಂಟು ಅನ್ನೋದಕ್ಕಿಂತ ದೊಡ್ಡ ರಿಚ್ ಫ್ಯಾಮಿಲಿಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ. ಸೊ ಹುಡುಗ ಒಳ್ಳೆಯವನು ಕೆಟ್ಟವನು ಅದು ನಿಶಿಗೆ ಬೇಕಾಗಿಲ್ಲ. ಸೊ ಅವ್ರಿಗೆ ಬೇಕಾಗಿರೋದು ದುಡ್ಡು, ಹಣ, ಅಂತಸ್ತು, ಐಶ್ವರ್ಯ. ಅಭಿಮನ್ಯುಗಿಂತ ರಿಚ್ ಪರ್ಸನ್ ಅನ್ನುವಂಥದ್ದು. ನೀವು ಫ್ರೇಮಲ್ಲಿ ನೋಡ್ತಾ ಇದ್ದೀರಾ, ತಾಂಬೂಲ ಬದಲಾಯಿಸುವಂಥ ಶಾಸ್ತ್ರ. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಕೊಡುವಂಥದ್ದು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಕೊಡುವಂಥದ್ದು ಒಂದು ತಾಂಬೂಲ ಶಾಸ್ತ್ರ. ಮತ್ತೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಬೋದು. ಸೊ 1 more ಶಾರ್ಟ್ ಆಗಿರೋದ್ರಿಂದ ಮತ್ತೆ 1 more ತೊಗೊತಾ ಇದ್ದೀವಿ. ಮತ್ತೊಂದು ಸಲ ಬದಲಾಯಿಸ್ತಾ ಇದ್ದೀವಿ.
ಸೊ ಇದಾದಮೇಲೆ ಇನ್ನೊಂದು ಶಾಸ್ತ್ರ ಇದೆ. ಹುಡುಗನ ಮನೆಯವರು ಹುಡುಗಿಗೆ ಅಂತ ತಂದ ಡ್ರೆಸ್ನ ಕೊಡ್ತಾರೆ. ಹುಡುಗನ ಮನೆಯವರು ಹುಡುಗಿಗೆ ಅಂತ ಒಂದು ತಂದಿರೋ ಡ್ರೆಸ್ನ ಕೊಡ್ತಾರೆ. ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಸೊ ಇದಾದಮೇಲೆ ಅವರು ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಹಾರ ಬದಲಾಯಿಸ್ತಾರೆ, ಉಂಗುರಗಳನ್ನ ಬದಲಾಯಿಸ್ತಾರೆ. ಅದೆಲ್ಲ ನೀವು ನೋಡ್ಬೋದು ಫ್ರೆಂಡ್. ಹಾಗೆ ನೋಡ್ತಾ ಇರಿ, ಮುಂದೆ ಏನು ನೋಡ್ತಾ ಇರ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೀರಿಯಲ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಾಗೇಶ್ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ರೆಡಿ ರೆಡಿ, ಟೈಮ್ ಇಲ್ಲ, ರೆಡಿ ಆಕ್ಷನ್. ನೋಡೋ ಹಿಂಗ್ ನೋಡ್ತೀರಾ, ಅವಳು ನೋಡ್ತಾರೋ ನೋಡೋ ಅವ್ರನ್ನ. ಫಸ್ಟ್ ರಿಂಗ್ ತೋರಿಸಿ, ರಿಂಗ್ ತೋರಿಸಿ ಫಸ್ಟ್ ಅವ್ರಿಗೆ. ಖುಷಿ 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 ಖುಷಿ. ನೋಡು ಹಿಂಗ್ ನೋಡು, ಹಿಂಗ್ ನೋಡು. ಒಂದು ನಿಮಿಷ ಹೇಳ್ತೀವಿ ನಾವು. ಆಕ್ಷನ್. ಇವಾಗ ಕೈ ಕೊಡಮ್ಮ. ರೆಡಿ ರೆಡಿ ರೋಲ್. ಪ್ರಭಾಕರ್ ಸರ್ ಆಗಿರುತ್ತೆ ನಿಶೆ ಅವರು ಏನು ಹೇಳ್ತಾರೆ ಅಂತ ಮೊದಲು ಕೇಳಮ್ಮ. ರೋಲ್ ರೆಡಿ. ಮಗು ಕೈ ಕೈ. ಆಕ್ಷನ್. ನಾವೇನು ಕೊಡ್ತೀವಿ ದೇವಸ್ಥಾನ ಇಲ್ಲಿ ಏನು ಅಂತ ಅಲ್ಲಿ ಬಿಂದು ಆದ್ಯ. ಓಕೆ ರೋಲಿಂಗ್ ಆಕ್ಷನ್.